ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಇವತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಓಟ್ ಚೋರಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಈಗಾಗಲೇ ರಾಮಲೀಲಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ದು ಪ್ರತಿಭಟನೆ ಆರಂಭಿಸಿದ್ದಾರೆ. ಚುನಾವಣಾ ಆಯೋಗ ಹಾಗೂ ಬಿಜೆಪಿ ವಿರುದ್ಧ ಹೋರಾಟ ನಡೆಸಲಾಗ್ತಾ ಇದ್ದು, ರಾಹುಲ್ ಗಾಂಧಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆಗೆ ಚಾಲನೆ ನೀಡಲಿದ್ದು, ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಶಾಸಕರು, ಸಚಿವರು ಭಾಗಿಯಾಗಲಿದ್ದಾರೆ. ದೆಹಲಿಯಲ್ಲಿ ಇಂದು ಓಟ್ ಚೋರಿ ಅಭಿಯಾನ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಇವತ್ತು ದೆಹಲಿಗೆ ತೆರಳಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಿಎಂ ದೆಹಲಿಗೆ ತೆರಳಿದ್ದು ಓಟ್ ಚೋರಿ ಅಭಿಯಾನದಲ್ಲಿ ಭಾಗಿ ಆಗ್ತಾರೆ. ದೆಹಲಿಯ ಓಟ್ ಚೋರಿ ಪ್ರತಿಭಟನೆಗೂ ಮುನ್ನ ಮಾಧ್ಯಮಗಳಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ರಾಮಲೀಲಾ ಮೈದಾನದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಓಟ್ ಚೋರಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಪ್ರತಿಭಟನೆ ಮೂಲಕ ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಯುತವಾದ ಚುನಾವಣೆ ನಡೆಯಬೇಕು ಎಂಬ ಸಂದೇಶವನ್ನು ಸಾರಲಿದ್ದೇವೆ. ಈಗ ನಡೀತಾ ಇರುವಂತಹ ಚುನಾವಣೆ ಮುಕ್ತ ಮತ್ತು ನ್ಯಾಯಯುತವಾಗಿಲ್ಲ. ಹೀಗಾಗಿ ಎಲ್ಲ ರಾಜ್ಯದಿಂದ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ದೇಶದ ಹಿತದೃಷ್ಟಿಯಿಂದ ಹೋರಾಟ ಮಾಡ್ತೇವೆ. ಮತದಾನ ಪ್ರತಿಯೊಬ್ಬರೂ ಹಕ್ಕು, ಅದು ಪ್ರತಿಯೊಬ್ಬರನ್ನ ರಕ್ಷಿಸೋಣ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. We had a rally from the Freedom March under the leadership of Rahul Gandhi and the presidentship of Mallikarjun Kharge. From Bangalore we had a Freedom March. We started from there, now we are ending at Ramlila Maidan. So we all will join together. The leaders from across the country has come. We will send a message to the country. Beware, fight. Let us all fight for the sake of this nation. Protect our nation. Protect democracy and the constitution. And every vote is every right of any. ದೆಹಲಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಓಟ್ ಚೋರಿ ಪ್ರತಿಭಟನೆ ನಡೆಯುತ್ತೆ. ಈಗಾಗಲೇ ಸಿಎಂ ಡಿಸಿಎಂ ದೆಹಲಿಯಲ್ಲಿದ್ದು, ದೆಹಲಿಯಲ್ಲೇ ಇಬ್ಬರೂ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಓಟ್ ಚೋರಿ ಪ್ರತಿಭಟನೆ ಬಳಿಕ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಇಬ್ಬರು ನಾಯಕರು ವರದಿ ಸಲ್ಲಿಸಲಿದ್ದಾರೆ. ಇದೇ ವೇಳೆ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಡಿಕೆಶಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದ್ದು, ಸಿಎಂ ಡಿಸಿಎಂ ದೆಹಲಿ ಭೇಟಿ ಈಗ ಭಾರೀ ಕುತೂಹಲ ಮೂಡಿಸಿದೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಚನ್ನಗಿರಿ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಸದಸ್ಯ ಸ್ಥಾನವನ್ನ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಬೆಂಬಲಿಗರಿಗೆ ನೀಡಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸರ್ಕಾರದ ನಾಮಿನಿ ಡಿಸಿಸಿ ಬ್ಯಾಂಕ್ ಸದಸ್ಯರ ಆಯ್ಕೆಯು ಎಲ್ಲ ಅವರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಸಚಿವರು ಅವರ ಕ್ಷೇತ್ರ ನೋಡಿಕೊಂಡ್ರೆ ನಾವು ಕಾರ್ಯಕರ್ತರಿಗೆ ಏನು ಉತ್ತರ ಕೊಡೋದು? ಕಾರ್ಯಕರ್ತರು ಎಲ್ಲವನ್ನ ಗಮನಿಸ್ತಾರೆ. ಕಳೆದ ಎಂಪಿ ಚುನಾವಣೆಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಮುಂದೆ ಎಂಪಿ ಚುನಾವಣೆ ಬರುತ್ತೆ, ಆಗ ಶಾಮನೂರು ಕುಟುಂಬಕ್ಕೆ ಕೆಲಸ ಮಾಡಿ ಅಂದಾಗ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಎಂದಿದ್ದಾರೆ. ಮಾಡಿದ್ದೀನಿ. ಈಗ ಮೊನ್ನೆ ಡಿಸಿಸಿ ಬ್ಯಾಂಕಲ್ಲಿ ಅಪೆಕ್ಸ್ ಬ್ಯಾಂಕಿಗೆ ಒಬ್ಬ ಪ್ರತಿನಿಧಿ ಡಿಸಿಸಿಯಿಂದ ಕಳಿಸೋದಿತ್ತು. ಅದನ್ನು ದಾವಣಗೆರೆ ತಾಲೂಕಿನವ್ರಿಗೆ ಕೊಟ್ಟರು. ಒಂದೇನಪ್ಪ ಅಂದರೆ ಅವ್ರು ಮುದೇಗೌಡರು ಗಿರೀಶ್ ಅಂತ ನಮ್ಮ ಸಹೋದರರೇ. ಈಗ ನಮ್ಮ ಸಹೋದರರಿಗೆ ಕೊಟ್ಟರು ಅಂತ ನಾನು ಸಂತೋಷ ಪಡೋದಲ್ಲ. ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಗಮನಕ್ಕೆ ತಂದು ಯಾರ್ಯಾರಿಗೆ ಯಾವ್ದು ಕೊಡೋಕ್ಕೆ ಸಾಧ್ಯನೋ ಅದು ತಾಲೂಕು ವೈಸ್ ಕೊಟ್ಟರೆ ಪಕ್ಷ ಬಲಪಡಿಸ್ಬೋದು. ಎಲ್ಲದನ್ನು ಈಗ ಕೆಲವು ನಾಮಿನಿಗಳಿದೆ, ಸರ್ಕಾರ ನಾಮಿನಿಗಳು ಡಿಸಿಸಿ ಬ್ಯಾಂಕ್, ಅದನ್ನು ಅವರ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ಕೊಟ್ಟಿದ್ದಾರೆ. ಇದನ್ನು ಅವರ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟರು. ಅವ್ರದ್ದೊಂದು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಬಿಟ್ರೆ ಜಿಲ್ಲೆಯಲ್ಲಿ ನಾವು ಕಾರ್ಯಕರ್ತರಿಗೆ ಏನು ಉತ್ತರ ಕೊಡೋದು? ಅಧಿವೇಶನದಲ್ಲಿ ಉಡುಪಿ ಶಾಸಕ ಬಿಜೆಪಿಯ ಯಶ್ಪಾಲ್ ಸುವರ್ಣ ಮಾತನಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಆಗಿದೆ. ಉಡುಪಿ ಪರ್ಯಾಯಕ್ಕೆ ಅನುದಾನ ಕೊಡಿ ಯಶ್ಪಾಲ್ ಸುವರ್ಣ ಸ್ಪೀಕರ್ ಕೇಳಿದ್ರು. ಈ ವೇಳೆ ಸ್ಪೀಕರ್ ಖಾದರ್, ನಿಮ್ಮ ಹರಿಕತೆಯನ್ನ ನಿಲ್ಲಿಸಿ ನೇರ ವಿಷಯಕ್ಕೆ ಬನ್ನಿ, ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಮಾತನಾಡಬೇಡಿ ಅಂತ ಹೇಳಿದ್ರು. ಸದ್ಯ ಇದೇ ವಿಚಾರ ವೈರಲ್ ಆಗಿದ್ದು, ಸ್ಪೀಕರ್ ಖಾದರ್ ನಡೆಗೆ ಶಾಸಕ ಯಶ್ಪಾಲ್ ಸುವರ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಶಾಸಕನಾಗಿ ನನಗೆ ಕ್ಷೇತ್ರದ ಬಗ್ಗೆ ಮಾತನಾಡೋ ಅಧಿಕಾರ ಇದೆ, ಆದರೆ ಸ್ಪೀಕರ್ ಖಾದರ್ ಹಿಂದೂ ಧರ್ಮದ ಹರಿಕತೆಗೆ ಅಪಮಾನ ಮಾಡಿದ್ದಾರೆ. ಅವರ ಪೀಠಕ್ಕೆ ಗೌರವ ಕೊಟ್ಟು ನಾನು ಸುಮ್ಮನಿದ್ದೀನಿ ಅಂತ ಹೇಳಿದ್ರು. ಈಗಾಗಲೇ ವರದಿ ಪ್ರಕಾರ ಸುಮಾರು 100 ಕೋಟಿಗೂ ಮಿಕ್ಕಿದ ಈ ಒಂದು ಹಾನಿಗಳಾದ ಬಗ್ಗೆ ಈಗಾಗಲೇ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಒಂದು ಕಡೆ ಮಲ್ಪೆ ಮೀನುಗಾರಿಕೆ ಬಂದರ್ ಇರ್ಬೋದು, ಇನ್ನೊಂದೆಡೆ ಉಡುಪಿ ಶ್ರೀಕೃಷ್ಣ ಮಠ, ಮಣಿಪಾಲದ ಶಿಕ್ಷಣ ಸಂಸ್ಥೆಗಳಿಗೆ ಬಹಳಷ್ಟು ಜನಸಾಮಾನ್ಯರು ಪ್ರವಾಸಿಗರು ಬರ್ತಾರೆ. ಅದರಿಂದ ನಮ್ಮ ವಿನಂತಿ ಮಾನ್ಯ ಸಚಿವರೇ, ಇವತ್ತು ಜನಸಾಮಾನ್ಯರು ದಿನನಿತ್ಯ ನಗರಸಭಾ ಸದಸ್ಯರು ಇರ್ಬೋದು,
ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಯಾವುದೇ ಒಂದು ಪ್ಯಾಚ್ ವರ್ಕ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ. ಅದರಿಂದಾಗಿ ನನ್ನ ವಿನಂತಿ, ಮುಂದಿನ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ನಾಡ ಹಬ್ಬ ಪರ್ಯಾಯ ಉತ್ಸವ ಕೂಡ ಜರುಗಲಿಕ್ಕಿದೆ. ಉಡುಪಿ ನಗರಕ್ಕೆ ಒಂದು ಹೊಸ ಯುಜಿಡಿ ಯೋಜನೆ, ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿಯ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಇತ್ತು. ಮಾನ್ಯ ಸಚಿವರು ಈಗಾಗಲೇ ಜನರ ಒಂದು ಸಮಸ್ಯೆಗಳಿಗೆ ಅದೇ ರೀತಿ ಉಡುಪಿಯ ಪರ್ಯಾಯಕ್ಕೆ ಒಂದು ಅನುದಾನ ಕೊಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ಪ್ರಶ್ನೆ ಹಾಕಿದ್ದೆ. ನನಗೆ ಚುಕ್ಕಿ ಗುರುತಿನಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಆ ಪೀಠಕ್ಕೆ ಗೌರವ ಕೊಟ್ಟು ನಾವು ಸುಮ್ಮನಿದ್ದೇವೆ. ಮಾನ್ಯ ಸ್ಪೀಕರ್ ಖಾದರ್ ಅವರು ಭಾಳಷ್ಟು ಹಗುರವಾಗಿ ಹಿಂದೂ ಧರ್ಮದ ಅರಿಕತೆಯ ಬಗ್ಗೆ ಭಾಳ ಹಗುರವಾಗಿ ಅದನ್ನು ಟೀಕೆ ಮಾಡೋ ರೀತಿಯಲ್ಲಿ ಅವರು ಅದನ್ನು ಅಲ್ಲಿ ಪ್ರಸ್ತಾವ ಮಾಡಿದರು. ಅದರಿಂದಾಗಿ ಖಾದರ್ ಅವರಿಗೆ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಮಾಡ್ತೇನೆ. ಆ ಪೀಠಕ್ಕೆ ಕೊಡುವಂಥ ಗೌರವವನ್ನು ಕೊಡ್ತೇವೆ. ಆ ಪೀಠಕ್ಕೆ ಇರುವಂಥ ಗೌರವವನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗಿ. ದೊಡ್ಡಬಳ್ಳಾಪುರದ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. 5,000 ಹಣ ಕೇಳಿದ್ರೆ ವಾಲ್ಮೀಕಿ ಸಮಾಜದ ಬ್ರಹ್ಮಾನಂದ ಸ್ವಾಮೀಜಿ ಮಹಿಳೆಯನ್ನ ರೂಮ್ಗೆ ಕರೆದೊಯ್ದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಸಂಬಂಧ ವಿಡಿಯೋ ಆಡಿಯೋ ರೆಕಾರ್ಡ್ ಮಾಡಿ ಮಹಿಳೆ ಹರಿಬಿಟ್ಟಿದ್ದಾರೆ. ಇತ್ತ ಮಹಿಳೆ ವಿರುದ್ಧ ಸ್ವಾಮೀಜಿಯಿಂದ ಪ್ರತಿ ದೂರು ದಾಖಲಾಗಿದೆ. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಒಂದು 5,000 ಕಾಸು ಕೊಡ್ತೀನಿ ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ನನಗೋಸ್ಕರ. ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದೆ ಅವರು. ಚಿಕ್ಕಮಗಳೂರಲ್ಲಿ ಮದುವೆ ವೇಳೆ ಹೈ ಡ್ರಾಮಾನೇ ನಡೆದಿದೆ. ನನಗೆ ಕೈಕೊಟ್ಟು ಬೇರೆ ಹುಡುಗಿ ಜೊತೆ ಮದುವೆಯಾಗಲು ಹೊರಟಿದ್ದಾನೆ ಅಂತ ಯುವತಿಯೊಬ್ಬಳು ಕಲ್ಯಾಣ ಮಂಟಪದ ಬಳಿ ರಂಪಾಟ ಮಾಡಿದ್ದಾಳೆ. ಶರತ್ ಅನ್ನೋರ ಮದುವೆ ಇವತ್ತು ನಿಶ್ಚಯ ಆಗಿತ್ತು. ಆದರೆ ಮದುವೆ ನಡೀತಾ ಇದ್ದ ಕಲ್ಯಾಣ ಮಂಟಪದ ಬಳಿ ಬಂದಂತಹ ಅಶ್ವಿನಿ ಅನ್ನುವ ಯುವತಿ, ನನ್ನನ್ನ 10 ವರ್ಷದಿಂದ ಶರತ್ ಪ್ರೀತಿ ಮಾಡ್ತಾ ಇದ್ದ, ಈ ಮದುವೆ ನಿಲ್ಲಿಸಿ ನನ್ನ ಜೊತೆ ಮದುವೆ ಆಗುವಂತ ಅಶ್ವಿನಿ ಗಂಟು ಬಿದ್ದಿದ್ದಾಳೆ. ಸದ್ಯ ಚಿಕ್ಕಮಗಳೂರು ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇನ್ನು ಈ ಬಗ್ಗೆ ನೊಂದ ಯುವತಿ ಅಶ್ವಿನಿ ರಿಯಾಕ್ಷನ್ ಕೊಟ್ಟಿದ್ದು, ಇದೇ ಮಂಟಪದಲ್ಲಿ ನನ್ನ ಮದುವೆ ಆಗಬೇಕು, ಅಲ್ಲಿವರೆಗೂ ನಾನು ಹೋರಾಟ ಮಾಡ್ತೇನೆ. ನಾನು ಬರುವ ಮೊದಲೇ ಮದುವೆ ಆಗಿದೆ, ನನ್ನನ್ನ ಶರತ್ ಮದುವೆ ಆಗಬೇಕು, ಹಣ ಕೊಡ್ತೀವಿ, ಇಲ್ಲಿಂದ ಹೋಗು ಅಂದ್ರು. ನನಗೆ ಯಾವುದೇ ಹಣ ಬೇಡ, ನನ್ನ ಮದುವೆ ಆಗಬೇಕು ಅಷ್ಟೇ ಅಂತ ಆಗ್ರಹಿಸಿದ್ದಾಳೆ. ನನ್ನ ಲೈಫ್ ಕರೆಕ್ಷನ್ ಆಗ್ಬೇಕು, ಮಿಸ್ಟೇಕ್ ಆಗಿರೋದ್ರಿಂದ ಇವನಿಂದಾನೇ ಸರಿ ಆಗ್ಬೇಕು. ನನಗೆ ನ್ಯಾಯ ಕೊಡಿಸಿ, ಅವಳ ಮದುವೆ ಆಗಿರೋದು ನಾವು ಮನೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾರೆ, ನಾನು ಅವಳ ಲೈಫ್ ಪಾಪ ಇನ್ನೊಬ್ರು ಹೆಣ್ಮಕ್ಳ ಲೈಫ್ ಹಾಳು ಮಾಡಕ್ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಬೇಕು ಅಂತ ನಾನ್ ಕೇಳ್ಕೊತಿರೋದು ಸರ್. ಇವತ್ತೇ ಆಗ್ಬೇಕು ಸರ್, ಇವತ್ತೇ ನ್ಯಾಯ ಸಿಗ್ಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾಕ್ಕೆ ಟ್ರಾನ್ಸ್ಪರೆನ್ಸಿ. ಖ್ಯಾತ ಲೈಂಗಿಕ ತಜ್ಞಿಗೆ ಕಾಮುಕನೊಬ್ಬ ಕಿರಿಕ್ ಮಾಡ್ತಿದ್ದಾನಂತೆ. ಪ್ರಶ್ನೆ ಮಾಡಿದ್ರೂ ಕೂಡ ಸುಮ್ಮನಾಗದ ಸೈಕೋ ಮನೆ ಮುಂದೆ ಬಂದು ಸಮಸ್ಯೆ ಮಾಡ್ತಾನೆ ಅಂತ ವೈದ್ಯ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರತಿದಿನ ಬರೋ ಕಾಮುಕ ಗೇಟ್ ಮುಂದೆ ನಿಂತು ನೋಡ್ತಾನೆ ಅಂತ ವೈದ್ಯ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರಲ್ಲಿ ನಕಲಿ ಪಿಎಸ್ಐ ಮತ್ತು ಗ್ಯಾಂಗ್ನ ಅರೆಸ್ಟ್ ಮಾಡಲಾಗಿದೆ. ರಿಯಲ್ ಪೊಲೀಸ್ ಅಂತ ಮನೆಗೆ ನುಗ್ಗಿ ಬೆದರಿಕೆ ಹಾಕಿ ದರೋಡೆ ಮಾಡ್ತಾ ಇದ್ದ 4ರನ್ನ ವಿದ್ಯಾರಣ್ಯಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್, ಹೃತ್ವಿಕ್ ಬಂಧಿತ ಆರೋಪಿಗಳಾಗಿದ್ದಾರೆ. 2 ಬಾರಿ ಪಿಎಸ್ಐ ಪರೀಕ್ಷೆ ಬರೆದು ಫೇಲ್ ಆಗಿದ್ದ ಮಲ್ಲಿಕಾರ್ಜುನ್ ಪಿಎಸ್ಐ ಆಗಿದ್ದೇನೆ ಅಂತ ಊರಲ್ಲಿ ಎಲ್ಲರನ್ನ ನಂಬಿಸಿದ್ದ. ಅದಕ್ಕೆ ಪೊಲೀಸ್ ವೇಷದಲ್ಲಿ ಫೋಟೋ ಶೂಟ್ ಮಾಡಿಸಿದ್ದ. ಬಳಿಕ ನವೀನ್ ಅನ್ನೋರ ಮನೆಗೆ ನುಗ್ಗಿ ಡ್ರಗ್ ಪೆಡ್ಲರ್ ನೀನು ಅಂತ ಬೆದರಿಸಿ ಮನೆ ಸರ್ಚ್ ನೆಪದಲ್ಲಿ ಹಲ್ಲೆ ಮಾಡಿ ಸುಮಾರು 1.25 ಲಕ್ಷ ಸುಲಿಗೆ ಮಾಡಿದ್ದ. ಸದ್ಯ ಘಟನೆ ಸಂಬಂಧ 4ರನ್ನ ಅರೆಸ್ಟ್ ಮಾಡಿದ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಂಜೆ ಟೈಮಲ್ಲಿ ಒಬ್ಬಂಟಿಯಾಗಿ ಇರಬೇಕಾದ್ರೆ ಒಂದು 3 ಜನ ವ್ಯಕ್ತಿಗಳು ಆಗಮಿಸಿ, ಅದರಲ್ಲಿ ಒಬ್ಬ PSI ಖಾಕಿ ಯೂನಿಫಾರ್ಮನ್ನು ಹಾಕಿರ್ತಕ್ಕಂಥದ್ದು, ಇನ್ನೂ ಇಬ್ಬರು ನಾವು ಕ್ರೈಮ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದು, ನೀನು ಇಲ್ಲೀಗಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿದೆಯಾ, ಗಾಂಜಾ ವ್ಯಾಪಾರದಲ್ಲಿ ತೊಡಗಿದೆಯಾ ಅಂತ ಹೇಳಿ ಆತನನ್ನು ಬೆದರಿಸಿ ಮನೆಯಲ್ಲಿ ಇದ್ದಂತಹ 55,000 ರೂಪಾಯಿ ನಗದು ಮತ್ತು 87,000 ರೂಪಾಯಿಯನ್ನು ಆನ್ಲೈನ್ ವರ್ಗಾವಣೆ ಮಾಡಿಸ್ಕೊಂಡು ಮನೆಯನ್ನೆಲ್ಲ ಸರ್ಚ್ ಮಾಡಿ ವಿಡಿಯೋ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿ 2 ವೆಹಿಕಲ್ಲು, ಒಂದು 2 ವೀಲರು, ಒಂದು ಕಾರು ಹಾಗೂ 45,000 ರು ನಗದು ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದರು. ಅಂತಾರಾಜ್ಯ ಕಳ್ಳನನ್ನ ಬೆಂಗಳೂರಿನ ಜಿಗಣಿ ಪೊಲೀಸರು ಬಂಧನ ಮಾಡಿದ್ದಾರೆ. 4 ರಾಜ್ಯಗಳಿಗೆ ಬೇಕಾಗಿದ್ದ ಕಳ್ಳನನ್ನ ಬೆನ್ನತ್ತಿ ಪೊಲೀಸರು ಹಿಡಿದಿದ್ದಾರೆ. ಕನಕಪುರದ ಮುಳ್ಳಳ್ಳಿ ವಾಸಿ ಶಿವಕುಮಾರ್ನ ಅರೆಸ್ಟ್ ಮಾಡಿ ಬಂಧಿತನಿಂದ 3 ಬೈಕ್ ಸೇರಿದಂತೆ
130 ಗ್ರಾಂ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಶಿವಕುಮಾರ್ ಕೊಲೆ, ಸುಲಿಗೆ, ಕಳ್ಳತನ ಸೇರಿದಂತೆ 60 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಬಂದವನನ್ನ ಸ್ಥಳೀಯರು ಕಂಬಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ. ಬೆಳಂದೂರು ವೆಂಕಟಸ್ವಾಮಿ ದೇಗುಲದಲ್ಲಿ ನಿನ್ನೆ ಮಧ್ಯಾಹ್ನ ಘಟನೆ ನಡೆದಿದೆ. ಹುಂಡಿ ಕದಿಯಲು ಬಂದವನನ್ನ ಸ್ಥಳೀಯರೇ ಲಾಕ್ ಮಾಡಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬೆಳಂದೂರು ಠಾಣೆಗೆ ದೂರು ನೀಡಲಾಗಿದೆ. ಹನುಮನ ದರ್ಶನಕ್ಕೆ ಬಂದ ಹನುಮ ಮಾಲಾಧಾರಿಗಳಿಗೆ ಡಿವೈಎಸ್ಪಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿರುವ ವಿಡಿಯೋ ವೈರಲ್ ಆಗಿದೆ. ಕೊಪ್ಪಳದ ಅಂಜನಾದ್ರಿಯ ಹನುಮದೃತ ವೇಳೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಂಜನಾದ್ರಿಯ ಅರ್ಚಕರಿಗೆ ಏಕವಚನದಲ್ಲೇ ಮಾತನಾಡಿದ್ದು, ಬಳಿಕ ಭದ್ರತೆಯ ನೆಪದಲ್ಲಿ ದೇವರಿಗೆ ಬೆನ್ನು ಮಾಡಿ ಡಿವೈಎಸ್ಪಿ ನ್ಯಾಮೇಗೌಡ ನಿಂತಿದ್ದಾರೆ. ಈ ವೇಳೆ ಆರತಿ ಪಡೆಯೋಕೆ ಹನುಮ ಮಾಲಾಧಾರಿಗಳು ಪರದಾಡಿದ್ದು, ಡಿವೈಎಸ್ಪಿ ನಡೆ ವಿರುದ್ಧ ಹನುಮ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಫುಟ್ಬಾಲ್ ಸ್ಟಾರ್ ಮೆಸ್ಸಿ ಭಾರತ ಪ್ರವಾಸದಲ್ಲಿದ್ದಾರೆ. ನಿನ್ನೆ ಕೋಲ್ಕತ್ತಾ, ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೆಸ್ಸಿ ಭಾಗಿಯಾಗಿದ್ರು. ಇವತ್ತು ಮುಂಬೈ ಪ್ರವಾಸದಲ್ಲಿದ್ದಾರೆ. ಮುಂಬೈನ ಬ್ರೆಬೋರ್ನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಗೋಟ್ ಕಪ್ ಕಾರ್ಯಕ್ರಮದಲ್ಲಿ ಮೆಸ್ಸಿ ಭಾಗಿಯಾಗ್ತಾರೆ. ಇನ್ನೊಂದೆಡೆ ಸೆಲೆಬ್ರಿಟಿಗಳನ್ನು ಒಳಗೊಂಡ ಪ್ರದರ್ಶನ ಕೂಡ ನಡೆಯುತ್ತೆ. ಸಂಜೆ 5 ಗಂಟೆಗೆ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವ ಗೋಟ್ ಇಂಡಿಯಾ ಕಾರ್ಯಕ್ರಮದಲ್ಲೂ ಮೆಸ್ಸಿ ಭಾಗಿಯಾಗಲಿದ್ದಾರೆ. 5,000ದಿಂದ 25,000 ಮೌಲ್ಯದ ಟಿಕೆಟ್ ತೆತ್ತು ಪ್ರೇಕ್ಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಸುಮಾರು 33,000 ಪ್ರೇಕ್ಷಕರು ಭಾಗಿಯಾಗುವ ನಿರೀಕ್ಷೆ ಇದ್ದು, ನಾಳೆ ಪ್ರಧಾನಿ ಮೋದಿಯನ್ನ ಮೆಸ್ಸಿ ದೆಹಲಿಯಲ್ಲಿ ಭೇಟಿ ಆಗಲಿದ್ದಾರೆ. ಖ್ಯಾತ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಭಾರತ ಪ್ರವಾಸದಲ್ಲಿದ್ದು, ನಿನ್ನೆ ಹೈದರಾಬಾದ್ನಲ್ಲಿ ನಡೆದ ಗೋಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ಮೆಸ್ಸಿ ಜೊತೆ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಮೆಸ್ಸಿ ಜೊತೆ ರಾಹುಲ್ ಗಾಂಧಿ ಒಡನಾಟದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಗೋವಾದ ನೈಟ್ ಕ್ಲಬ್ ದುರಂತ ಪ್ರಕರಣದಲ್ಲಿ 25 ಜನರ ಸಾವಿಗೆ ಕಾರಣರಾದ ನೈಟ್ ಕ್ಲಬ್ನ ಮಾಲೀಕರಾದ ಸೌರಭ್ ಲುಥ್ರಾ ಹಾಗೂ ಗೌರವ್ ಲುಥ್ರಾರನ್ನ ಥೈಲ್ಯಾಂಡ್ನಿಂದ ಇನ್ನೆರಡು ದಿನಗಳಲ್ಲಿ ಭಾರತಕ್ಕೆ ಕರೆತರಲಾಗುತ್ತೆ. ಘಟನೆ ಬಳಿಕ ಲುಥ್ರಾ ಸಹೋದರರು ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿದ್ರು. ಹೀಗಾಗಿ ಅಲ್ಲಿನ ಭಾರತೀಯ ರಾಯಭಾರಿ ಕಚೇರಿಯ ಅಧಿಕಾರಿಗಳೊಂದಿಗಿನ ಸಂಪರ್ಕದಿಂದಾಗಿ ಮಾಲೀಕರಾದ ಸೌರಭ್ ಹಾಗೂ ಗೌರವ್ನ ಪತ್ತೆ ಹಚ್ಚಿದ್ದು, ಬಳಿಕ ಇಬ್ಬರನ್ನು ಥೈಲ್ಯಾಂಡ್ನಿಂದ ಗಡೀಪಾರು ಮಾಡಲಾಗಿದೆ. ಸದ್ಯ ಎಲ್ಲಾ ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡಿದ್ದು, ಇನ್ನೆರಡೇ ದಿನದಲ್ಲಿ ಭಾರತಕ್ಕೆ ಇಬ್ಬರನ್ನು ಕರೆತರಲಾಗುತ್ತೆ ಅಂತ ಸರ್ಕಾರದ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿವೆ. ಕ್ಯಾಶ್ ಕೌಂಟರ್ನಲ್ಲಿಟ್ಟಿದ್ದ ಹಣ ದೋಚಿ ಕಳ್ಳ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರ ಠಾಣೆ ಮುಂಭಾಗದ ಹೆರಿಟೇಜ್ ಹಾಲಿನ ಕೇಂದ್ರದಲ್ಲಿ ನಡೆದಿದೆ. ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಕುಡಿದ ಮತ್ತಲ್ಲಿ ಖಾಸಗಿ ಬಸ್ ಕದ್ದು ಎಸ್ಕೇಪ್ ಆಗಲು ವ್ಯಕ್ತಿಯೊಬ್ಬ ಪ್ರಯತ್ನ ಪಟ್ಟಿದ್ದಾನೆ. ಆನೇಕಲ್ನ ಥಳಿ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕುಡಿದ ಮತ್ತಲ್ಲಿ ಬಸ್ ಚಲಾಯಿಸಲು ಆಗದೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಘಟನೆ ನಡೆದಿದೆ. ಬೆಳಗಾವಿಯ ಅಥಣಿಯಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಅಥಣಿ ಪಟ್ಟಣದ ಮಧುಬಾವಿ ರಸ್ತೆಯಲ್ಲಿರುವ 25 ಅಡಿ ಎತ್ತರ ಇರುವ ಶಿವಾಜಿ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. ಈ ವೇಳೆ ಕೇಂದ್ರ ಸಚಿವರಿಗೆ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಸಂತೋಷ್ ಲಾಡ್, ಶಾಸಕ ಲಕ್ಷ್ಮಣ್ ಸವದಿ, ಶ್ರೀಮಂತ ಪಾಟೀಲ್ ಸಾಥ್ ಕೊಟ್ಟರು. ಹೆಸರಿಗೆ ಹೈಟೆಕ್ ಆಸ್ಪತ್ರೆ, ಅತ್ಯಾಧುನಿಕ ವ್ಯವಸ್ಥೆ. ಆದರೆ ಆಸ್ಪತ್ರೆ ನಿರ್ಮಾಣವಾಗಿ 2 ವರ್ಷ ಆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿರುವ ದೊಡ್ಡ ಉಳ್ಳಾರ್ತಿ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದೆ. ಸುಸಜ್ಜಿತ ಆಸ್ಪತ್ರೆ ಇದ್ರೂ ಕೂಡ ಜನರ ಉಪಯೋಗಕ್ಕೆ ಬರದಂತಾಗಿದೆ. ಸುತ್ತಮುತ್ತಲಿನ 35 ಹಳ್ಳಿಗಳ ಜನರು ಆಸ್ಪತ್ರೆಗಾಗಿ ಸುತ್ತಾಡಬೇಕಾದಂತಹ ಅನಿವಾರ್ಯತೆ ಇದ್ದು, ಕೂಡಲೇ ಆಸ್ಪತ್ರೆ ಉದ್ಘಾಟನೆ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ.
ಗ್ರಾಮ ಪಂಚಾಯಿತಿದು ಮಟ್ಟದಲ್ಲಿ ಈ ಒಂದು ಸಾರ್ವಜನಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ. ಸುಮಾರು 2-3 ವರ್ಷ ಆಗಿ ಇದುವರೆಗೂ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಭಾಳ ವಿಳಂಬ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ಪರೆ ಕೂತ್ಕೊಂಡು ಎಲ್ಲ ಗ್ಲಾಸ್ಗಳು ಎಲ್ಲ ಒಡೆದಾಕ್ತಿದ್ದಾರೆ. ಇದು ಕುಡುಕರ ಅಡ್ಡೆ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿಬಿಟ್ಟು ಇದನ್ನು ಆದಷ್ಟು ಬೇಗ ಮಾಡಿಕೊಡ್ತಾರಂತ ಇಲ್ಲಿ ಸುಮಾರು 30-40 ಹಳ್ಳಿಗಳು ಇಲ್ಲಿಗೆ ಸೇರ್ತವೆ. ನಮ್ಮ ದೊಡ್ಡಬಳ್ಳಾರ್ತಿ ಅಂದರೆ ಒಂದು ಹೃದಯ ಭಾಗ ಇದ್ದಂಗೆ, ಆಂಧ್ರದ ಗಡಿ ಪ್ರದೇಶ ಇದು. ಹಾಗಾಗಿಬಿಟ್ಟು ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗೋಷ್ಟೊತ್ತಿಗೆ ಸಾಕಷ್ಟು ಜೀವಗಳು ಕಳ್ಕೊಂಡಿದ್ದಾರೆ. ಅದು 9 ಕೋಟಿ ವ್ಯವಸ್ಥೆಯಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ಅದು ಇದು ಸಾಮಾನುಗಳೆಲ್ಲ ತುಕ್ಕಿಡಿಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಅದರಲ್ಲಿ ಈ ರಾಜಕೀಯ ವ್ಯಕ್ತಿಗಳಾಗಲಿ, ಈಗ MLA ಆಗಲಿ, ಯಾರಾದ್ರಲ್ಲಿ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಇಷ್ಟೊತ್ತಿಗೆಲ್ಲ ಯಾವಾಗಲೂ ಅದನ್ನು ಉದ್ಘಾಟನೆ ಮಾಡಿ ಕೊಡಬೇಕಾಗಿತ್ತು ಜನಗಳಿಗೆ. ಆದರೂ ಅದನ್ನು ಗಮನ ಹರಿಸ್ತಿದ್ರಿಂದ ಎಲ್ಲ ಒಳಗಡೆ ಇರೋ ಸಾಮಾನೆಲ್ಲ ತುಕ್ಕಿಡಿದಿರ್ತದೆ. ಮತ್ತು ಇಲ್ಲಿ ಕುಡುಕರು ಅಡ್ಡಾಡ್ಕೊಂಡು ಗ್ಲಾಸ್ ಎಲ್ಲ ಹೊಡಿತಾ ಇದ್ದಾರೆ. ನೆಕ್ಸ್ಟ್ ಅದನ್ನೆಲ್ಲ ಇದು ಪರ್ರೆ ಕಟ್ಬಿಟ್ಟಿದೆ. ಅದು ಹಳೇದಾಗಿಬಿಡೋ ಥರ ಬರುತ್ತೆ. 9 ಕೋಟಿಲಿ ಹೆಚ್ಚಾಗಿರೋ ಇದರಿಂದ ಸ್ವಲ್ಪ ಜಾಸ್ತಿ ಜನ ಬೇಕಂದ್ರೆ ಎಷ್ಟೋ ಜನಗಳು ಬಂದು ವಾಪಸ್ ಹೋಗ್ತಿದಾರಲ್ಲ, ಎಷ್ಟೋ ಇಲ್ಲಿಂದ ಆಂಬುಲೆನ್ಸ್ ಕೂಡ ಜಲ್ದಿ ಸಿಗಲ್ಲ. ಇಲ್ಲಿಂದ ಸ್ವಂತ ಕಾರನ್ನು ಮಾಡ್ಕೊಂಡು ಹೋಗೋಷ್ಟರಲ್ಲಿ ಎಷ್ಟೋ ಜೀವಗಳು ಕಳ್ಕೊಂಡಿದ್ದಾರೆ. ಇನ್ನು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ DHO ಬಳಿ ಪ್ರಶ್ನೆ ಮಾಡಿದ್ರೆ ಅವರು ಹೇಳೋದು ಬೇರೆ. ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿದ್ದೇವೆ, ಆದರೆ ಆಸ್ಪತ್ರೆಗೆ ಸಿಬ್ಬಂದಿ ನೇಮಕ ಆಗಿಲ್ಲ. ಶಾಸಕರ ಜೊತೆ ಚರ್ಚೆ ಮಾಡಿ ಆಸ್ಪತ್ರೆಗೆ ಸಿಬ್ಬಂದಿ ನೇಮಕ ಮಾಡ್ತೀವಿ ಅಂತಿದ್ದಾರೆ. ಆದರೆ ಆಸ್ಪತ್ರೆಗೆ ಸಿಬ್ಬಂದಿ ನೇಮಕ ಮಾಡೋದಕ್ಕೆ 2 ವರ್ಷ ಬೇಕಾ ಅಂತ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಮಾನವ ಸಂಪನ್ಮೂಲ ಒಂದು ಸ್ಯಾಂಕ್ಷನ್ ಆಗಿದೆ, ಇನ್ನು ಯಾರು ಬಂದಿಲ್ಲ, ಡಾಕ್ಟರ್ಸು ಮತ್ತೆ ಸಿಬ್ಬಂದಿಗಳು. ಅದು ಮತ್ತೆ ನಾವು ಅದು ಉದ್ಘಾಟನೆ ಈಗ MLA ಸಾಹೇಬ್ರು ನಾವು ಮಾತಾಡಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳಿದರು. ದಿನಾಂಕ ಇನ್ನು ನಿಗದಿಪಡಿಸಿಲ್ಲ. ಅದು ನಿಗದಿಪಡಿಸಿದ ಮೇಲೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಒಬ್ಬರು ಅರವಳಿಕೆ ತಜ್ಞರು, ಒಬ್ಬರು ಮಕ್ಕಳ ತಜ್ಞರು, ಒಬ್ಬರು ಸ್ತ್ರೀರೋಗ ತಜ್ಞರು, ಮತ್ತು ಒಬ್ಬರು ಹಿರಿಯ ವೈದ್ಯಾಧಿಕಾರಿಗಳು, ಮತ್ತು ಒಬ್ಬರು ಡೆಂಟಲ್ ಸರ್ಜನ್, ದಂತ ವೈದ್ಯಾಧಿಕಾರಿಗಳು, ಇಷ್ಟು ಪೋಸ್ಟ್ಗಳು ಬೇಕಾಗಿದೆ. ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಸ್ಟಾಫ್ ನರ್ಸ್ಗಳು ಇವು ಎಲ್ಲ ಕೊಡಬೇಕಾಗಿದೆ. ಅದು ಸ್ಟೇಟಿಂದ ಕೊಡ್ತಾರೆ. ಕೊಟ್ಟ ನಂತರ ನಾವು ಅದನ್ನು ಕಾರ್ಯರೂಪಕ್ಕೆ ಆಸ್ಪತ್ರೆ ತರ್ತೀವಿ. ಅದು ಅಷ್ಟೊತ್ತಿಗೆ ನಮ್ಮ ಇವರು ಮಾನ್ಯ ಶಾಸಕರು ಸಹಿತ ತಿಳಿಸಿದ ದಿನಾಂಕ ನಿಗದಿ ಮಾಡಿ. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಶೀರೂರು ಪರ್ಯಾಯಕ್ಕೆ ಸಿದ್ಧತೆ ನಡೆಸಲಾಗಿದೆ. ಜನವರಿ 18ರಂದು ಪರ್ಯಾಯ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಇದು ಶ್ರೀ ವೇದವರ್ಧನ ತೀರ್ಥರ ಮೊದಲ ಪರ್ಯಾಯವಾಗಿದ್ದು, ಇವತ್ತು ಪರ್ಯಾಯ ಪೂರ್ವಭಾವಿ ಮುಹೂರ್ತ ನಡೆದಿದ್ದು, ರಥಬೀದಿಯಲ್ಲಿ ಅಕ್ಕಿಯ ಮುಡಿಯನ್ನ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡಲಾಗಿದೆ. ಮೆರವಣಿಗೆಯ ಮೂಲಕ ಭಕ್ತರ ಊಟೋಪಚಾರಕ್ಕೆ ಬೇಕಾದ ಧಾನ್ಯ ಸಂಗ್ರಹಕ್ಕೆ ಚಾಲನೆ ಕೊಡಲಾಗಿದೆ. ಶೀರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತ ಉಂಟು ಅದನ್ನು ಮುಡಿಯಾಗಿ ಮಾಡಿ, ಅದನ್ನು ಅಲಂಕಾರ ಮಾಡಿ, ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ. ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಇವತ್ತಿನಿಂದ ಆರಂಭ ಆಗುತ್ತೆ. ನೈವೇದ್ಯಕ್ಕೋಸ್ಕರ ಯಾವ ಅಕ್ಕಿ, ಅನ್ನ ಇತ್ಯಾದಿಗಳನ್ನು ಮಾಡ್ತೇವೆ, ಅದಕ್ಕೆ ಮೂಲ ರೂಪ ಅದು ಭತ್ತ. ಹಾಗಾಗಿ ಎಲ್ಲ ದ್ರವ್ಯಗಳದ್ದು ಮೂಲ ಭತ್ತ, ಅದು ಪ್ರಣವದ ಸಂಕೇತ. ಈ ಮುಹೂರ್ತವದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರಿಗೆಲ್ಲರಿಗೂ ಕೂಡ ಆ ಭಗವಂತನ ಓಂಕಾರ ರೂಪಿ ಭಗವಂತನ ಅನುಗ್ರಹ ಆಗುತ್ತೆ. ತುಮಕೂರಿನ ಅಮಾನಿಕೆರೆ ರಸ್ತೆಯ ಕನ್ನಡ ಭವನದಲ್ಲಿ ತೆಪ್ಪೋತ್ಸವ ಕಾದಂಬರಿ ಬಿಡುಗಡೆ ಮಾಡಲಾಗಿದೆ. MN ಕೃಷ್ಣಾಚಾರ್ ರಚಿಸಿರುವ ತೆಪ್ಪೋತ್ಸವ ಕಾದಂಬರಿಯನ್ನ ತುಮಕೂರು ಜಿಲ್ಲಾ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷೆ CN ಸುಗುಣಾದೇವಿ ರಿಲೀಸ್ ಮಾಡಿದ್ದಾರೆ. ಸಮುದಾಯದ ಮತ್ತು ಒಂದು ಆಚರಣೆಗೆ ಅವರುಗಳ ಆಶೀರ್ವಾದ, ಅವರುಗಳ ಮಾರ್ಗದರ್ಶನ ನಮ್ಮೊಂದಿಗೆ ಸದಾ ಹೀಗೆ ಇರಲಿ ಅಂತ ಹೇಳಿ ಗುರುವಿನ ಮಹತ್ವವನ್ನು ಸಾರಿದ್ದಾರೆ. ಬಹುಪಾಲು ಎಲ್ಲ ಊರುಗಳಲ್ಲೂ ನಡೆಯಬಹುದಾದ. ಇನ್ನು ರಾಜ್ಯಕ್ಕೆ ಶೀತ ಅಲೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಅರ್ಧ ರಾಜ್ಯಕ್ಕಿಂತಲೂ ಅಧಿಕ ಪ್ರದೇಶದಲ್ಲಿ ಶೀತ ಅಲೆ ವಿಸ್ತರಣೆ ಆಗಲಿದೆ. ಕೆಲವೇ ದಿನಗಳಲ್ಲಿ ರಾಜ್ಯಾದ್ಯಂತ ದಟ್ಟ ಮಂಜು, ಚಳಿ ಆವರಿಸೋ ಸೂಚನೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಚಳಿ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ.
ದಾವಣಗೆರೆ, ಹಾಸನ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಯಲ್ಲಿ ಅತೀವ ಚಳಿ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಅಂಡರ್ 19 ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿದೆ. ದುಬೈನಲ್ಲಿ ಪಂದ್ಯ ನಡೀತಾ ಇದ್ದು ಎರಡೂ ದೇಶಗಳ ಅತ್ಯುತ್ತಮ ಯುವ ಪ್ರತಿಭೆಗಳ ಪ್ರದರ್ಶನ ಆಗುತ್ತೆ. ಪಾಕಿಸ್ತಾನ ಅಂಡರ್ 19 ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಭಾರತ ಸದ್ಯ 40.2 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿದೆ. ಭಾರತದ ಪರ ಆರನ್ 85 ರನ್ ಬಾರಿಸಿದ್ದಾರೆ. ರಾಜ್ಯದಲ್ಲಿ ಡೆವಿಲ್ ಸಿನಿಮಾ ಅಬ್ಬರ ಜೋರಾಗಿದೆ. ಡೆವಿಲ್ ನಟಿ ರಚನಾ ರೈ ಚನ್ನಪಟ್ಟಣದ ಶಿವಾನಂದ ಥಿಯೇಟರ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ದರ್ಶನ್ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಬಳಿಕ ಶಿವಾನಂದ ಥಿಯೇಟರ್ ಬಳಿ ಅಭಿಮಾನಿಗಳ ಜೊತೆ ನಟಿ ರಚಿತಾ ರೈ ಕೆಲಕಾಲ ಸಿನಿಮಾ ವೀಕ್ಷಿಸಿ ಬಳಿಕ ಅಲ್ಲಿಂದ ತೆರಳಿದ್ದಾರೆ.